52ನೇ ಯದಾ ತೇ ಮೋಹ ಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಯದಾ ತೇ ಮೋಹ ಕಲಿಲಂ ಬುದ್ಧಿಃ ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಅಂದ್ರೆ ನಮ್ಮ ಬುದ್ಧಿ ಮೋಹ ಕಲಿಲವಾಗಿತ್ತು. ಅಂದ್ರೆ ಏನು? ಮೋಹದಿಂದ ಮೋಹ ಮೋಹ ಅಂದ್ರೆ ಏನು? ಆ ನಮ್ಮ ಅಜ್ಞಾನದಿಂದಾಗಿ ಒಳ್ಳೆಯದನ್ನ ಕೆಟ್ಟದು ಅಂತ ತಿಳ್ಕೊಳ್ತೇವೆ, ಕೆಟ್ಟದ್ದನ್ನ ಒಳ್ಳೇದು ಅನ್ಕೊಂಡಿರ್ತೇವೆ. ಯಾವುದು ಬೇಕೋ ಅದನ್ನ ಬೇಡ ಅಂತೇವೆ, ಬೇಡವಾದದ್ದನ್ನ ಬೇಕು ಅಂತ ಬಯಸಿರ್ತೇವೆ. ಇದೆಲ್ಲವೂ ಕೂಡ ಆ ಒಂದು ಮೋಹ ಕಲಿಲ. ಮೋಹ ಅಂದ್ರೆ ಅಜ್ಞಾನ. ಅಜ್ಞಾನದಿಂದ ನಮಗೆ ಬರುವಂತ ಒಂದು ಕೊಳೆ, ನಮ್ಮಲ್ಲಿ ಇರುವಂತ ಒಂದು ಮಾಲಿನ್ಯ. ಯಾವಾಗ ನಾವು ಜ್ಞಾನವನ್ನ ಪಡ್ಕೊಳ್ತೇವೆ, ಜ್ಞಾನವನ್ನ ಪಡೆದಾಗ ಮೋಹ ಕಲಿಲ, ಅಜ್ಞಾನದಿಂದ ಉಂಟಾಗುವಂತ ಮಾಲಿನ್ಯ ದೂರವಾಗತ್ತೆ. ಬೆಳಕನ್ನ ಬೆಳಗಿಸಿದಾಗ ಕತ್ತಲೆ ದೂರವಾಗತ್ತೆ. ತತ್ವಜ್ಞಾನವನ್ನ ಪಡೆದಾಗ ಅಜ್ಞಾನ ದೂರವಾಗತ್ತೆ. ಅದನ್ನ ಕೃಷ್ಣ ಹೇಳ್ತಿದ್ದಾನೆ, ಯದಾ ತೇ ಬುದ್ಧಿ, ಯಾವಾಗ ನಿನ್ನ ತಿಳುವಳಿಕೆ, ಅರಿವು, ಆಲೋಚನಾ ಶಕ್ತಿ ಅದು ಮೋಹ ಕಲಿಲಂ ವ್ಯತಿತರಿಷ್ಯತಿ. ಮೋಹ ಕಲಿಲ, ಮೋಹವೆಂಬ ಒಂದು ಕೊಳೆ, ಕಲಿಲ ಅಂದ್ರೆ ಮಾಲಿನ್ಯ, ದೋಷ ಅಂತ ಅರ್ಥ. ಯಾವುದಿಲ್ಲಿ ಮೋಹ ಅಂತ ಹೇಳಿದ್ರೆ ಮೋಹವೇ ಒಂದು ಕಲಿಲ, ಅಜ್ಞಾನವೇ ಒಂದು ಕಲಿಲ. ಕಲಿಲ ಅಂದ್ರೆ ದೋಷ ಅಂತ ಅರ್ಥ, ಮಾಲಿನ್ಯ ಅಂತ ಅರ್ಥ. ಅದನ್ನ ದಾಟುತ್ತದೋ, ನಾವು ಅಜ್ಞಾನದ ಒಂದು ಪ್ರಪಂಚ, ಅಜ್ಞಾನ ಪ್ರಪಂಚದಿಂದಾಗಿ, ಅಜ್ಞಾನದಿಂದಾಗಿ ಹೊರಗೆ ಬರಬೇಕು. ನಮ್ಮದೇ ಆಗಿರತಕ್ಕಂತಹ ಸ್ವಕಪೋಲ ಕಲ್ಪಿತವಾದ ಕಲ್ಪನೆಗಳು ಎಷ್ಟೆಷ್ಟೋ ನಮ್ಮಲ್ಲಿ ಹಾಕೊಂಡಿರ್ತೇವೆ, ಅದನ್ನ ದಾಟಿ ಹೊರಗೆ ಬರಬೇಕು. ಅದಕ್ಕೆ ಕಾರಣವಾಗಿರುವಂತದ್ದು ಯಾವುದು? ಭಗವಂತನ ತತ್ವಜ್ಞಾನ. ಭಗವತ್ ತತ್ವಜ್ಞಾನವನ್ನ ಪಡೆದಾಗ ನಾವು ವಿವೇಕಿಗಳಾಗ್ತೇವೆ, ಬುದ್ಧಿವಂತರಾಗ್ತೇವೆ. ಏನು ಮಾಡಬೇಕು, ಏನು ಮಾಡಬಾರದು, ಯಾವುದು ಆಡಬೇಕು, ಯಾವುದು ಆಡಬಾರದು, ಹೇಗಿರ್ಬೇಕು, ಹೇಗಿರಬಾರದು, ಏನು ಬಯಸಬೇಕು, ಏನು ಬಯಸಬಾರದು, ಇದೆಲ್ಲ ತಿಳುವಳಿಕೆ ನಮಗೆ ಬರುತ್ತೆ. ಇದು ಬುದ್ಧಿ. ಹಾಗೆ ಹೇಗೆ ಒಂದು ನದಿಯನ್ನ, ಸಮುದ್ರವನ್ನ ದಾಟಬೇಕಾದ್ರೆ ಒಂದು ದೋಣಿ, ದೊಡ್ಡ ಹಡಗೆಲ್ಲ ಬೇಕಾಗತ್ತಲ್ವಾ? ಹಾಗೆ ಮೋಹ ಕಲಿಲವನ್ನ, ಅಜ್ಞಾನವೆಂಬ ದೋಷವನ್ನ ನಾವು ದಾಟಬೇಕು. ಅದೊಂದು ದೊಡ್ಡ ಸಮುದ್ರ ಇದ್ದ ಹಾಗೆ. ಅದನ್ನ ದಾಟ್ಲಿಕ್ಕೆ ಸಹಕಾರಿಯಾಗಿರುವಂತದ್ದು ಯಾವುದು ಅಂದ್ರೆ ಬುದ್ಧಿ, ಭಗವಂತನ ತತ್ವಜ್ಞಾನ. ನಾವು ದಾಟ್ತೇವೆ. ಅದರಿಂದ ನಮ್ಗೆ ಏನಾಗತ್ತೆ ಅಂತ ಹೇಳಿದ್ರೆ, ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಆಗ ಶ್ರೋತವ್ಯ ಮತ್ತು ಶ್ರುತ ಅದರ ಪೂರ್ಣ ಫಲವನ್ನ ಪಡೆಯಲಿಕ್ಕೆ ಸಾಧ್ಯ. ನೋಡಿ, ನಿರ್ವೇದ ಶಬ್ದಕ್ಕೆ ಪೂರ್ಣ ಲಾಭ ಅಂತ ಅರ್ಥ. ಅಂದ್ರೆ ಏನು? ನಮ್ಮಲ್ಲಿ ಏನೋ ಒಂದು ಬ್ಯಾರಿಕೇಡ್ ಹಾಕೊಂಡು ಕೂತ್ಕೊಂಡ್ರೆ, ನಮ್ಮದೇ ಆಗಿರ್ತಕ್ಕಂಥ ಪೂರ್ವಾಗ್ರಹವನ್ನ ಇಟ್ಟುಕೊಂಡು ನಾವು ಯಾವುದೇ ವಿಚಾರಗಳನ್ನ ಕೇಳಿದರೂ ಕೂಡ ನಮ್ಮ ಮನಸ್ಸಿಗೆ ಅದು ಹೋಗೋದಿಲ್ಲ, ನಮಗದು ಉಪಕಾರಿ ಆಗೋದಿಲ್ಲ ಅಲ್ವಾ? ನಾವೇ ಒಂದಷ್ಟು ಆಕ್ಷೇಪಗಳನ್ನ ಮಾಡಬೇಕು, ಅವನ ವಿರುದ್ಧವಾಗಿ ಮಾತನಾಡಬೇಕು, ಅವನು ಹೇಳಿದ್ದನ್ನೇನು ಕೂಡ ಒಪ್ಪಬಾರದು ಅನ್ನೋ ಒಂದು ಪೂರ್ವಾಗ್ರಹವನ್ನ ಹಾಕೊಂಡು ಕೂತ್ಕೊಂಡ್ರೆ, ಆ ವ್ಯಕ್ತಿ ಎಷ್ಟೇ ಒಳ್ಳೆ ವಿಚಾರಗಳನ್ನ ಹೇಳಲಿ, ಅದರಿಂದ ನಮ್ಗೆ ಎಷ್ಟೇ ಉಪಕಾರ ಇರಲಿ, ಅದನ್ನ ನಾವು ನಮ್ಮ ತಲೆಯಲ್ಲಿ ತೆಗೆದುಕೊಳ್ಳಿಕ್ ಸಾಧ್ಯವೇ ಇಲ್ಲ. ಹಾಗಾಗಿ ಅದು ನಾವು ಒಳಗೆ ತಗೊಳ್ಬೇಕು, ತೆಗೆದುಕೊಂಡು ನಮಗೊಂದು ಉಪಕಾರ ಆಗಬೇಕು ಅಂತ ಆದ್ರೆ ನಾವು ಅಜ್ಞಾನದಿಂದ ಹೊರಗೆ ಬರಬೇಕು. ನಾವು ಸರಿಯಾದ ಕ್ರಮದಲ್ಲಿ ಜ್ಞಾನವನ್ನ ಪಡೆದು ಅಜ್ಞಾನದಿಂದ ಹೊರಗೆ ಬರಬೇಕು. ಅದರಿಂದ ನಮಗೇನ್ ಲಾಭ ಅಂತ ಹೇಳಿದ್ರೆ, ತದಾ ಶ್ರೋತವ್ಯಸ್ಯ ಚ ಶ್ರುತಸ್ಯ ನಿರ್ವೇದಂ ಗಂತಾಸಿ. ಶ್ರೋತವ್ಯ ಅಂದ್ರೆ ಶ್ರೋತುಂ ಯೋಗ್ಯಂ ಶ್ರೋತವ್ಯಂ. ಇನ್ನೂ ಕೇಳಬೇಕಾದಂತ ವಿಚಾರಗಳು ಬೇಕಾದಷ್ಟಿದ್ದಾವೆ, ಅದನ್ನು ಮುಂದೆ ಕೇಳಿಸ್ಕೊಳ್ತೇನೆ, ಅದರ ಲಾಭವೂ ನಮಗೆ ಬರುತ್ತೆ ನಿರ್ವೇದ. ಇನ್ನು ಶ್ರುತ, ಈಗಾಗಲೇ ಶ್ರವಣ ಮಾಡಿರ್ತಕ್ಕಂಥ ವಿಚಾರಗಳು ಬೇಕಾದಷ್ಟು, ನಾನು ಸ್ವಂತ ಓದಿದ್ದಿರಬಹುದು, ಮತ್ತೊಬ್ಬರಿಂದ ಕೇಳಿ ತಿಳಿದುಕೊಂಡಿದ್ದಿರಬಹುದು, ಅದೆಲ್ಲ ಬೇಕಾದಷ್ಟು ಇರುತ್ತೆ. ಅದೆಲ್ಲದರ ಒಂದು ಲಾಭ ಬರೀ ಕೇಳೋದು ಉದ್ದೇಶ ಅಲ್ಲ. ಕೇಳಿದ್ರಿಂದ ನಮಗೇನು ಉಪಯೋಗ? ಶಾಸ್ತ್ರಾದಿಗಳನ್ನ ಓದೋದು, ಪಾಠ ಕೇಳೋದು ಮುಖ್ಯವಲ್ಲ. ಓದಿದ್ದು, ಕೇಳಿದ್ದು ಅಥವಾ ನಾನು ಹೇಳಿದ್ದು ಅದರಿಂದ ನನಗೇನಾಯ್ತು, ನನ್ನ ಅಜ್ಞಾನ ಎಷ್ಟು ದೂರವಾಯಿತು, ನಾನೆಷ್ಟು ಮುಕ್ತಿಯ ಒಂದು ಎತ್ತರದಲ್ಲಿ ಮೇಲೆ ಏರಿದೆ ಅನ್ನೋದು ಮುಖ್ಯವಾಗತ್ತಲ್ವಾ? ಹಾಗೆ ಪೂರ್ಣ ಲಾಭ, ನಾವು ಕೇಳಿದ್ದು, ಓದಿದ್ದು, ಮತ್ತೊಬ್ಬರಿಗೆ ಉಪದೇಶ ಕೊಟ್ಟಿದ್ದು, ಅದರ ಪೂರ್ಣ ಲಾಭ ಯಾವಾಗ ನಮಗೆ ಬರುತ್ತೆ ಅಂದ್ರೆ ನಾವು ಅಜ್ಞಾನವೆಂಬ ಕೂಪದಿಂದ ಹೊರಗೆ ಬರಬೇಕು. ಯಾಕಂದ್ರೆ ಅಜ್ಞಾನವೆಂಬ ಕೂಪದಿಂದ ಹೊರಗೆ ಬಂದಿದ್ದೀವೋ ಇಲ್ವೋ ನಮ್ಗೆ ಹೆಂಗ್ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ಅಜ್ಞಾನದ ಸಂಗಡಿಗರು ಒಂದಷ್ಟು ಜನ ಇದ್ದಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ ಮೋಹ, ಇದೆಲ್ಲವೂ ಕೂಡ ಅಜ್ಞಾನದ ಸಂಗಡಿಗರು, ಅಜ್ಞಾನದ ಬಂಧು ಬಾಂಧವರು. ಇದು ಯಾವುದೂ ನಮ್ಮಲ್ಲಿ ಇಲ್ಲ. ನಮಗೆ ಕೆಟ್ಟ ಬಯಕೆಗಳಿಲ್ಲ, ನಮಗೆ ಯಾರ ಮೇಲೂ ಕೂಡ ಆ ವಿನಾಕಾರಣ ಕೋಪ ಬರೋದಿಲ್ಲ, ನಾವು ಮತ್ತೊಬ್ಬರ ವಸ್ತುಗಳನ್ನು ನೋಡಿ ಆಶ್ಚರ್ಯ ಪಡೋದಿಲ್ಲ, ನಮಗೆ ಯಾರ ಮೇಲೂ ಕೂಡ ಅಸೂಯೆ ಇಲ್ಲ,
ಅಥವಾ ನಾವೇನೋ ಒಳ್ಳೇದನ್ನು ನೋಡಿ ಕೆಟ್ಟದ್ದು ಅಂತ ಅನ್ಕೊಂತಾ ಇಲ್ಲ, ಕೆಟ್ಟದ್ದನ್ನು ನೋಡಿ ಒಳ್ಳೇದು ಅಂತ ಅನ್ಕೊಂತಿಲ್ಲ. ಯಾವ ಕೆಟ್ಟತನವೂ ಕೂಡ ನಮ್ಮಲ್ಲಿ ಇಲ್ಲ ಅಂತ ಆದ್ರೆ ನಾವು ಅಜ್ಞಾನದ ಸಮುದ್ರವನ್ನ ದಾಟಿ ಹೊರಗೆ ಬರ್ತಾ ಇದ್ದೇವೆ ಅಂತ ಅರ್ಥ. ಹಾಗಾಗಿ ಯಾವಾಗ ತತ್ವಜ್ಞಾನವನ್ನ ಪಡೆದು ನಾವು ಜ್ಞಾನಿಗಳಾಗ್ತೀವೋ ಆಗ ಈಗಾಗಲೇ ಕೇಳಿರುವಂಥದ್ದು, ಮುಂದೆ ಕೇಳಬೇಕಾಗಿರುವಂಥದ್ದು, ಇದೆಲ್ಲದರ ನಿಜವಾದ ಫಲ ಅದನ್ನು ಪಡೆದೇವಿ. ಅಂದರೆ ಜ್ಞಾನದ ಫಲ ಅಂದ್ರೆ ಅದು ಮುಕ್ತಿ. ಜ್ಞಾನೇನೈವ ಪರಂಪದಂ. ಜ್ಞಾನದ ಫಲ ಏನು ಅಂತ ಕೇಳಿದ್ರೆ ಭಗವತ್ ತತ್ವಜ್ಞಾನವನ್ನ ಪಡೆಯುವುದರಿಂದಾಗಿ ಸಕಲ ಬಂಧಗಳ ನಿವಾರಣೆಯಾಗುವ ಮೂಲಕವಾಗಿ ಮುಕ್ತಿಯನ್ನು ನಾವು ಪಡಿತೇವೆ ಅನ್ನೋದು ಈ ಶ್ಲೋಕದ್ದು ಕೂಡ ಅಭಿಪ್ರಾಯವಾಗಿರುವಂಥದ್ದು. ಯಾವಾಗ ತೇ ಬುದ್ಧಿ, ತೇ ನಿನ್ನ ಬುದ್ಧಿ, ಆಲೋಚನಾ ಶಕ್ತಿಯು, ವಿವೇಕತನವು, ಪ್ರಜ್ಞೆಯು, ಮೋಹಕಲಿನಂ ಅಜ್ಞಾನವೆಂಬ ಕೊಳೆಯನ್ನು ವ್ಯತಿತರಿಷ್ಯತಿ ದಾಟಿ ನಿಲ್ಲುತ್ತದೋ ಸದಾ ಆಗ, ಅಂದ್ರೆ ಎಂದೆಂದಿಗೂ ನಿನ್ನ ಬುದ್ಧಿಗೆ ಮಂಕು ಬುದ್ಧಿ ಬರುವುದಿಲ್ಲವೋ ಆಗ, ಸದಾ ಆವಾಗ ಶ್ರೋತವ್ಯಸ್ಯ ಇನ್ನು ಮುಂದೆ ಕೇಳಬೇಕಾದುದ್ದರ, ಚ ಮತ್ತು ಶ್ರುತಸ್ಯ ಈಗಾಗಲೇ ಕೇಳಿದ್ದರ, ನಿರ್ವೇದಂ ಪೂರ್ಣ ಪ್ರಮಾಣದ ಲಾಭವನ್ನು, ಗಂತಾಸಿ, ಗಂತಾಸಿ ಅಂದ್ರೆ ಹೊಂದುತ್ತೀಯ, ತಿಳಿಯುತ್ತೀಯ. ಹಾಗಾಗಿ ನಾವು ಫಲವನ್ನ ಅನುಭವಿಸ್ಬೇಕು ಅಂತಾದ್ರೆ ನಮ್ಮಲ್ಲಿ ಇದ್ದಂತ ಅಜ್ಞಾನ ದೂರವಾಗ್ಬೇಕು. ಅಜ್ಞಾನ ದೂರವಾಗ್ಬೇಕು ಅಂತಾದ್ರೆ ಅಜ್ಞಾನಕ್ಕೆ ವಿರುದ್ಧವಾಗಿರುವಂತ ಜ್ಞಾನವನ್ನ ನಾವು ಪಡಿಬೇಕು ಅನ್ನೋದು ಇದರಿಂದ ಒಟ್ಟು ನಮಗೆ ಸಿಗ್ತಕ್ಕಂಥ ಅಭಿಪ್ರಾಯ. ಯದಾ ತೇ ಮೋಹ ಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಶ್ರೀಕೃಷ್ಣಾರ್ಪಣಂ.